ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶಕ್ಕೆ ಭೇಟಿ ನೀಡುವುದು ರಾಜತಾಂತ್ರಿಕವಾಗಿ ಸಹಜ ಪ್ರಕ್ರಿಯೆ. ಆದರೆ ಇಲ್ಲೊಂದು ದೇಶದ ಪ್ರಧಾನಿ ಮತ್ತೊಂದು ದೇಶದ ನಾಯಕನ ಬರುವಿಕೆಗಾಗಿ ಸಂಭ್ರಮದಿಂದ ತಮ್ಮ ದೇಶದ ಮಾಧ್ಯಮಗಳ ಮುಂದೆ ನಿಂತು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಅವರು ಯಾರಂದ್ರೆ, ನಾನು ಮಾತನಾಡುತ್ತಿರುವುದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಬಗ್ಗೆ. ಅವರು ಇತ್ತೀಚೆಗೆ ಹೇಳಿದ ಮಾತುಗಳು ಜಗತ್ತಿನ ಗಮನ ಸೆಳೆದಿವೆ. Narendra Modi, tremendous alliance between Israel and India, and we are going to discuss all sorts of cooperation. Now, India is not a small country. It has 1.5 billion people. India, Israel is enormously popular. ಮುಂದಿನ ವಾರ ಇಲ್ಲಿಗೆ ಯಾರು ಬರ್ತಿದ್ದಾರೆ ಗೊತ್ತಾ? ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಸಣ್ಣ ದೇಶವಲ್ಲ, ಅದು 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಭಾರತದಲ್ಲಿ ಇಸ್ರೇಲ್ನ ಬಗ್ಗೆ ಅಗಾಧವಾದ ಪ್ರೀತಿ ಇದೆ, ಹೀಗಂತೇಳಿ ಪ್ರೆಸ್ ಮುಂದೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಒಂದು ಜಾಗತಿಕ ಶಕ್ತಿಯಾಗಿರುವ ಇಸ್ರೇಲ್ ಭಾರತದ ಬಗ್ಗೆ ಇಷ್ಟೊಂದು ಉತ್ಸುಕತೆ ಮತ್ತು ಗೌರವವನ್ನು ತೋರಿಸಲು ಕಾರಣವೇನು? ಇದರ ಹಿಂದಿರುವ ರಾಜಕೀಯ ಮತ್ತು ರಕ್ಷಣಾ ತಂತ್ರಗಳೇನು? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇಸ್ರೇಲ್ ಎಂದ್ರೆ ನಮಗೆ ಅಮೆರಿಕದ ಹೆಗಲ ಮೇಲೆ ಕೈ ಹಾಕಿ ನಿಲ್ಲಬಲ್ಲ ಶಕ್ತಿಶಾಲಿ ದೇಶ. ಆದರೆ ಇತ್ತೀಚೆಗೆ ಇಸ್ರೇಲ್ ತನ್ನ ಜಾಗತಿಕ ಪ್ರಭಾವವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ಗಾಜಾದಲ್ಲಿ ನಡೆಯುತ್ತಿರುವ ಸಂಘರ್ಷ. ಗಾಜಾ ಮೇಲೆ ದಾಳಿ ಆರಂಭವಾದಾಗ ಫ್ರಾನ್ಸ್, UK, ಆಸ್ಟ್ರೇಲಿಯಾದಂತಹ ಮಿತ್ರ ದೇಶಗಳೇ ಇಸ್ರೇಲ್ ವಿರುದ್ಧ ಮಾತನಾಡಲು ಶುರು ಮಾಡಿವೆ. ಸ್ಪೇನ್ ಮತ್ತು ಇತರ ಯುರೋಪಿಯನ್ ದೇಶಗಳು ಕೂಡ ಇಸ್ರೇಲ್ ವಿರುದ್ಧ ನೇರವಾಗಿ ಬೆಂಕಿ ಕಾರ್ತಿವೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಹಡಗುಗಳಿಗೆ ಸ್ಪೇನ್ ತನ್ನ ಬಂದರಿನಲ್ಲಿ ಪ್ರವೇಶವನ್ನು ಕೂಡ ನಿರಾಕರಿಸಿದೆ. ಇನ್ನೊಂದೆಡೆ ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಸ್ರೇಲ್ ವಿರುದ್ಧ ದೂರು ಕೂಡ ದಾಖಲು ಮಾಡಿದೆ. ದಕ್ಷಿಣ ಅಮೆರಿಕ ದೇಶಗಳು ಕೂಡ ಇಸ್ರೇಲ್ ನಡೆಯನ್ನ ಖಂಡಿಸಿವೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂದ್ರೆ ICC ವ್ಯಾಪ್ತಿಗೆ ಬರುವ ದೇಶಗಳಿಗೆ ನೆತನ್ಯಾಹು ಹೋದರೆ ಅವರನ್ನು ಬಂಧಿಸುವ ಸಾಧ್ಯತೆ ಕೂಡ ಇದೆ. ಹಮಾಸ್ ಮಾಡಿದ ದಾಳಿ, ಇಸ್ರೇಲಿಗರ ಹತ್ಯೆ ಮತ್ತು ಅಪಹರಣದ ಪ್ರಕರಣಗಳನ್ನು ಜಗತ್ತು ಮರೆತು ಬಿಟ್ಟಿದೆ. ಆದರೆ ಗಾಜಾ ಮೇಲಿನ ದಾಳಿಯನ್ನ ಮಾತ್ರ ಜಗತ್ತು ಪ್ರಶ್ನೆ ಮಾಡ್ತಿದೆ. ಪ್ರಪಂಚದಾದ್ಯಂತ ಯೂನಿವರ್ಸಿಟಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಂಟಿ ಸೆಮಿಟಿಸಮ್ ಅಂದ್ರೆ ಯಹೂದಿಗಳ ವಿರುದ್ಧ ದ್ವೇಷ ಹೆಚ್ಚಾಗ್ತಿದೆ. ಇಂತಹ ಸಂಕಷ್ಟ ಸಮಯದಲ್ಲಿ ಇಸ್ರೇಲಿಗೆ ಒಬ್ಬ ಬಲಿಷ್ಠ ಮಿತ್ರ ದೇಶ ಬೇಕು. ನಮಗೂ ಜಗತ್ತಿನಲ್ಲಿ ಸ್ನೇಹಿತರಿದ್ದಾರೆ, ನಮ್ಮನ್ನು ಕೂಡ ಪ್ರೀತಿಸುವವರಿದ್ದಾರೆ ಎಂದು ತನ್ನ ಜನರಿಗೆ ಧೈರ್ಯ ತುಂಬಲು ನೆತನ್ಯಾಹು ಅವರಿಗೆ ಭಾರತದ ಅಗತ್ಯ ತುಂಬಾನೇ ಇದೆ. ಆದರೆ ಭಾರತ ಮತ್ತು ಇಸ್ರೇಲ್ ಸಂಬಂಧ ಕೇವಲ ಇಂದಿನದಲ್ಲ. ಇಸ್ರೇಲ್ ಮತ್ತು ಭಾರತ ಎರಡೂ ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ನೊಂದಿರುವ ದೇಶಗಳು. ಇತಿಹಾಸವನ್ನು ನೋಡಿದರೆ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ನಡೆದಾಗ ಅಮೆರಿಕ ಕೂಡ ಸಹಾಯ ಮಾಡಲು ಹಿಂದೇಟು ಹಾಕಿತ್ತು. ಆಗ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ಇಸ್ರೇಲ್ ಭಾರತಕ್ಕೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಕಳಿಸಿಕೊಟ್ಟಿದೆ. ಆಯುಧಗಳು ಬರುತ್ತಿವೆ ಎಂದು ಗೊತ್ತಾದ ಕೂಡಲೇ ಚೀನಾ ಯುದ್ಧ ನಿಲ್ಲಿಸಿ ಹಿಂದಕ್ಕೆ ಸರಿದಿತ್ತು. ಪಾಕಿಸ್ತಾನ ಜೊತೆಗಿನ ಯುದ್ಧಗಳಲ್ಲೂ ಕೂಡ ಇಸ್ರೇಲ್ ಭಾರತಕ್ಕೆ ಸಹಾಯ ಮಾಡಿದೆ. ಆದರೂ 2017ರವರೆಗೆ ಭಾರತದ ಯಾವೊಬ್ಬ ಪ್ರಧಾನಿಯೂ ಇಸ್ರೇಲ್ಗೆ ಭೇಟಿ ಕೊಟ್ಟಿಲ್ಲ. ಇದಕ್ಕೆ ಕಾರಣ ವೋಟ್ ಬ್ಯಾಂಕ್ ರಾಜಕೀಯ ಅಥವಾ ಮುಸ್ಲಿಂ ರಾಷ್ಟ್ರಗಳ ಕೋಪದ ಭಯ ಕೂಡ ಇರಬಹುದು. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಈ ಇತಿಹಾಸವನ್ನು ಬದಲಿಸಿ 2017ರಲ್ಲಿ ಮೊದಲ ಬಾರಿಗೆ ಇಸ್ರೇಲ್ಗೆ ಭೇಟಿ ಕೂಡ ನೀಡಿದ್ರು. ಕೇವಲ ಭೇಟಿ ಮಾತ್ರವಲ್ಲ, ಇಂದು ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಆಯುಧಗಳ ಖರೀದಿಗೂ ಕೂಡ ಮೀರಿದೆ. ಇಂದು ಭಾರತದಲ್ಲಿ ಅದಾನಿ ಡಿಫೆನ್ಸ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇಸ್ರೇಲ್ನ ಹೆರೋಪ್ ಡ್ರೋನ್ಗಳನ್ನು ಕೂಡ ತಯಾರು ಮಾಡುತ್ತಿದೆ. ಭಾರತ ಇಸ್ರೇಲ್ನಿಂದ ಸ್ಪೈಸ್ 1000 ಗೈಡೆನ್ಸ್ ಕಿಟ್ಗಳು, ಹಾಗೆ ರ್ಯಾಂಪೇಜ್ ಏರ್ ಟು ಏರ್ ಗ್ರೌಂಡ್ ಮಿಸೈಲ್ಗಳು, ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಫಾಲ್ಕಾನ್ ರಾಡರ್ಗಳನ್ನು ಕೂಡ ಖರೀದಿ ಮಾಡಿದೆ. ಈ ವರ್ಷವೂ ಕೂಡ ಸುಮಾರು $860 ಕೋಟಿ ಮೊತ್ತದ ಆಯುಧಗಳನ್ನು ಕೂಡ ಖರೀದಿಸಲು ಭಾರತ ಒಪ್ಪಿಗೆ ನೀಡಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ, ಇಸ್ರೇಲ್ ಇದುವರೆಗೂ ಕೂಡ ಅಮೆರಿಕ ಮತ್ತು ಯುರೋಪ್ ಕಂಪನಿಗಳ ಜೊತೆ ಸೇರಿ ಆಯುಧಗಳನ್ನು ತಯಾರು ಮಾಡ್ತಿತ್ತು. ಆದರೆ ಈಗ ಯುರೋಪಿನ ದೇಶ ಗಾಜಾ ಯುದ್ಧದ ಕಾರಣದಿಂದ ಇಸ್ರೇಲ್ ಜೊತೆ ಅಂತರ ಕಾಯ್ದುಕೊಳ್ತಿವೆ. ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ತಿವೆ. ಇಸ್ರೇಲ್ ಕೂಡ ಬಯಸ್ತಿದೆ. ಹೀಗಾಗಿ ಇಸ್ರೇಲ್ಗೆ ಈಗ ನಂಬಲಾರ್ಹವಾದ ಬಲಿಷ್ಠವಾದ ಉತ್ಪಾದನಾ ಕೇಂದ್ರ ಬೇಕು. ಅದಕ್ಕೆ ಭಾರತವೇ ಸೂಕ್ತ ಆಯ್ಕೆ. ಭಾರತದಲ್ಲಿ ಮಾನವ ಸಂಪನ್ಮೂಲವಿದೆ, ಬಲಿಷ್ಠವಾದ MSME ವಲಯ ಕೂಡ ಇದೆ. ಭಾರತ ಮುಂದಿನ ಜಾಗತಿಕ ಉತ್ಪಾದನಾ ಕೇಂದ್ರವಾಗುವತ್ತ ದಾಪುಗಾಲನ್ನ ಇಡ್ತಾ ಇದೆ.
ಸ್ನೇಹಿತರೆ, ಈ ಸಂಬಂಧ ಎರಡು ದೇಶಗಳಿಗೆ ಮುಖ್ಯವಾಗಿದೆ. ಇಸ್ರೇಲ್ ಜೊತೆ ಸೇರಿದರೆ ಭಾರತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಕೂಡ ಸಿಗುತ್ತೆ. ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಲು ಸಹಾಯವಾಗುತ್ತದೆ. ಅದೇ ರೀತಿ ಇಸ್ರೇಲ್ಗೆ ತನ್ನ ಆಯುಧಗಳನ್ನು ಮಾರಾಟ ಮಾಡಲು ಕೂಡ ಮತ್ತು ತಯಾರಿಸಲು ಭಾರತದಂತಹ ವಿಶ್ವಾಸಾರ್ಹ ಸ್ನೇಹಿತ ಸಿಗುತ್ತಾನೆ. ಭಾರತ ಯಾವತ್ತೂ ಕೂಡ ಯಹೂದಿಗಳನ್ನು ದ್ವೇಷ ಮಾಡಿಲ್ಲ. ಅವರು ಭಾರತದಲ್ಲಿ ಸುರಕ್ಷಿತವಾಗಿದ್ದಷ್ಟು ಜಗತ್ತಿನ ಬೇರೆಲ್ಲೂ ಕೂಡ ಇರಲಿಲ್ಲ ಎಂಬುದು ಐತಿಹಾಸಿಕ ಸತ್ಯ. ಭಾರತವು ಬೇರೆ ದೇಶಗಳ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕುವುದಿಲ್ಲ ಮತ್ತು ತನ್ನ ವಿಷಯದಲ್ಲಿ ಬೇರೆಯವರು ಬರುವುದನ್ನು ಕೂಡ ಸಹಿಸುವುದಿಲ್ಲ. ಈ ನೀತಿ ಇಸ್ರೇಲ್ಗೆ ಹೆಚ್ಚು ಇಷ್ಟವಾಗುವುದು. ಮುಂದಿನ ವಾರ ಮೋದಿಯವರು ಕೂಡ ಇಸ್ರೇಲ್ಗೆ ಭೇಟಿ ನೀಡಿದರೆ 2017 ನಂತರ ಎರಡನೇ ಭೇಟಿಯಾಗಲಿದೆ. ಇಸ್ರೇಲ್ ಸಂಸತ್ನಲ್ಲಿ ಮೋದಿ ಭಾಷಣ ಮಾಡುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗ್ತಿದೆ. ಒಟ್ಟಿನಲ್ಲಿ ನಮ್ಮ ದೇಶಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ ಎಂದು ನೆತನ್ಯಾಹು ಅವರು ಸಂಭ್ರಮಿಸಲು ಕಾರಣ ಕೇವಲ ಒಬ್ಬ ವ್ಯಕ್ತಿಯ ಮೇಲಿನ ಪ್ರೀತಿಯಲ್ಲ, ಅದು 150 ಕೋಟಿ ಭಾರತೀಯರ ಮೇಲಿನ ನಂಬಿಕೆ ಮತ್ತು ಇಸ್ರೇಲ್ನ ಭವಿಷ್ಯದ ಅನಿವಾರ್ಯತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಮತ್ತು ಇಸ್ರೇಲ್ ಸಂಬಂಧ ಹೀಗೆ ಮುಂದುವರಿಬೇಕೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.